ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ವರ್ಕ್ ಫ್ರಮ್ ಹೋಮ್ ಮತ್ತು ರಿಮೋಟ್ ಜಾಬ್ ತೊಗೊಂಬಂದಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಟೆಲಿಕಾಲರ್ ಆಗಿ ರಿಮೋಟ್ ವರ್ಕು, ಇನ್ನೊಂದು ಬಂದುಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ. ಫಸ್ಟ್ ಒನ್ ಬಂದುಬಿಟ್ಟು ಟೆಲಿಕಾಲರ್ ಬಗ್ಗೆ ಹೇಳ್ತಾನೆ. ದ ಥರ್ಸ್ಟಿ ಕ್ರೋ ಮಾರ್ಕೆಟಿಂಗ್ ಸರ್ವಿಸಿಂದ ಕಳಿಸಿದ್ದಾರೆ. ಅವರು 600 to 700 ಡೈಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಟೆಲಿ ಮಾರ್ಕೆಟಿಂಗ್ ಅಂತ ಕೇಳಿದ್ದಾರೆ. ಇಂಗ್ಲೀಷ್ ಪ್ರಿಫರ್ ಅಂತ ಕೇಳಿದ್ದಾರೆ. ಆಮೇಲೆ ಜಾಬ್ ಬಂದುಬಿಟ್ಟು ಟೆಂಪರರಿ, ಡೇ ಶಿಫ್ಟು, ರಿಮೋಟು, ಬೆನಿಫಿಟ್ಸ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಟೆಲಿಸೇಲ್ಸಲ್ಲಿ ರಿಪ್ರೆಸೆಂಟೇಟಿವ್ ಆಗಿ ಟೀಮ್ಗೆ ಜಾಯ್ನ್ ಆಗಬೇಕು. ಆಮೇಲೆ ಕ್ಯಾಂಡಿಡೇಟ್ಸು ರೆಸ್ಪಾನ್ಸಿಬಲ್ ತೊಗೋಬೇಕು. ಜನರೇಟಿಂಗ್ ಲೀಡ್ಸ್, ಕ್ವಾಲಿಫೈಯಿಂಗ್ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಕ್ಲೋಸಿಂಗ್ ಸೇಲ್ಸ್ ಥ್ರೂ ಟೆಲಿಸೇಲ್ಸ್. ಅಂದರೆ ಟೆಲಿಸೇಲ್ಸಲ್ಲಿ ನೀವು ಕ್ಲೋಸ್ ಮಾಡಬೇಕು. ಆಮೇಲೆ ಔಟ್ ಬೌಂಡ್ ಕಾಲ್ಸ್ ಮಾಡಬೇಕಾಗುತ್ತೆ. ನೀವು ಟಾರ್ಗೆಟ್ ಇರುತ್ತೆ ಮಾರ್ಕೆಟಲ್ಲಿ ನೀವು ಆ ಆಪರ್ಚುನಿಟಿನ ನೀವು ಗ್ರ್ಯಾಬ್ ಮಾಡಬೇಕು. ಎಂಗೇಜ್ ಪ್ರಾಸ್ಪೆಕ್ಟ್ಸ್ ಇನ್ ಮೀನಿಂಗ್ಫುಲ್ ಕನ್ವರ್ಸೇಷನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ಸ್, ಪೇನ್ ಪಾಯಿಂಟ್ಸ್ ಆ್ಯಂಡ್ ಬೈಯಿಂಗ್ ಪ್ರಿಫರೆನ್ಸ್. ಅಂದರೆ ಅವರು ತೊಗೊಳ್ಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ಪಾಯಿಂಟ್ಸ್ ಇರುತ್ತೆ. ಆಮೇಲೆ ತಿರ್ಗಾ ಅವ್ರಿಗೆ ಯಾವ ಥರ ಬೇಕು ನಾವು ಆ ಥರ ಅವ್ರಿಗೆ ಎಂಗೇಜ್ ಆಗಬೇಕು. ಎಜುಕೇಟ್ ಪ್ರಾಸ್ಪೆಕ್ಟ್ಸ್ ಅಬೌಟ್ ಅವರ್ ಕ್ಲೈಂಟ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ನಾವು ಅವ್ರಿಗೆ ಯಾವ ಥರ ಬೆನಿಫಿಟ್ಸ್ ಇದೆ, ಆ ವ್ಯಾಲ್ಯೂ ತೊಗೊಂಡ್ರೆ ಎಷ್ಟು ಬೆನಿಫಿಟ್ಸ್ ಇರುತ್ತೆ, ಆಮೇಲೆ ಹೈ ಫ್ಯೂಚರ್ಸು, ಪ್ರಾಡಕ್ಟ್ಸು, ಆಮೇಲೆ ಸರ್ವೀಸು ಪ್ರತಿಯೊಂದು ನಾವು ಅವ್ರಿಗೆ ಹೇಳಬೇಕಾಗುತ್ತೆ. ಆಮೇಲೆ ಕ್ವಾಲಿಫೈ ಲೀಡ್ಸ್ ಬೇಸ್ಡ್ ಆನ್ ಪ್ರೀಡಿಫೈನ್ಡ್ ಕ್ರೈಟೀರಿಯಾ ಆ್ಯಂಡ್ ಡಿಟರ್ಮೈನ್ ದೇರ್ ರೆಡಿನೆಸ್ ಟು ಎಂಗೇಜ್ ಇನ್ ದ ಸೇಲ್ಸ್ ಪ್ರಾಸೆಸ್. ಅಂದರೆ ನಾವು ಸೇಲ್ಸ್ ಪ್ರಾಸೆಸಲ್ಲಿ ತುಂಬ ಲೀಡ್ಸ್ ಕ್ವಾಲಿಟೀಸ್ನ ನಾವು ಎಂಗೇಜ್ ಆಗಬೇಕಾಗುತ್ತೆ. ಮೀಟ್ ಆರ್ ಎಕ್ಸೀಡ್ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಸೇಲ್ಸ್ ಟಾರ್ಗೆಟ್ಸ್. ಅಂದರೆ ಮಂತ್ಲಿ ಆಗಲಿ ಕ್ವಾರ್ಟರ್ಲಿ ಸೇಲ್ಸ್ ಆಗಲಿ ನೀವು ಲೀಡ್ ಜನ್ರೇಷನ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಮೇಲೆ ರೆವಿನ್ಯೂ ಜನರೇಷನ್ ಆಲ್ಸೋ. ಟೆಂಪರರಿ 2 months ಹೇಳಿದ್ದಾರೆ ಕಾಂಟ್ರಾಕ್ಟ್ಲಂತೂ. ಅವರು ವರ್ಕ್ ಫ್ರಮ್ ಹೋಮ್ ಹೇಳಿದ್ದಾರೆ, ಡೇ ಶಿಫ್ಟು, ರಿಮೋಟ್ ವರ್ಕ್. ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ನೀವು ಅಪ್ಲೈ ಅಂತ ಕೊಟ್ಟಾಗ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್. ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಎ CV ಫಾರ್ ದ ಎಂಪ್ಲಾಯರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲೋಡ್ ಮಾಡಲೇಬೇಕು ಸಿ ವಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆಫೀಸ್ಗೆ ಹೋಗುತ್ತೆ, ಅಲ್ಲಿಂದ ನಿಮಗೆ ಕಾಲು ಬರುತ್ತೆ. ಸೊ ನಾನು ಸೆಕೆಂಡ್ ಒನ್ ಹೇಳಕ್ಕೆ ಬರ್ತೀನಿ. ಈಗ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಇದು ಸೇಲ್ಸ್ ಬಗ್ಗೆನೇ ಅವ್ರು ಕೇಳಿದ್ದಾರೆ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಸ್ನ ಫಸ್ಟ್ ಟೈಮ್ ನೋಡ್ತಾ ಇರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ KNP ಅರೈಸಸ್ ಗ್ರೀನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡಿಂದ. ಇದು ರಿಮೋಟ್ ವರ್ಕ್ ಅಂತಲೇ ಹೇಳಿದರೆ. ಇವರು 13,000 to 15,000 a month ಅಂತ ಹೇಳಿದ್ದಾರೆ. ಇವರು ಸೇಲ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಆಮೇಲೆ ಇವರು 12th ಪಾಸ್ ಅಂತ ಹೇಳಿದ್ದಾರೆ. ಡಿಗ್ರಿ ಸಹ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ರಿಕ್ವೈರ್ಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಹಿಂದಿ, ಇಂಗ್ಲೀಷ್. ಪೇಮೆಂಟು ಹೇಳಿದ್ನಲ್ಲ, 13,000 to 15,000 a month, ಫುಲ್ ಟೈಮು, ಡೇ ಶಿಫ್ಟು, ರಿಮೋಟ್ ವರ್ಕ್ ಅಂತಲೇ ಹೇಳಿದ್ದಾರೆ. ಲೊಕೇಶನು. ಬೆನಿಫಿಟ್ಸ್ ಬಂದುಬಿಟ್ಟು ಸೆಲ್ ಫೋನ್ ರೀಅಬಸ್ಮೆಂಟ್ ಕೊಡ್ತಾರೆ, ಪೇಡ್ ಸಿಕ್ ಟೈಮ್ ಕೊಡ್ತಾರೆ, ಪೇಡ್ ಟೈಮ್ ಆಫ್ ಕೊಡ್ತಾರೆ, ವರ್ಕ್ ಫ್ರಮ್ ಹೋಮ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಜಾಬ್ ಟೈಟಲ್ ಬಂದುಬಿಟ್ಟು ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟರ್ ಟೆಲಿಕಾಲರ್ ಅಂತಲೇ ಮೇನು. ಇದನ್ನು ಟೆಲಿಕಾಲರ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಆವಾಗಲೇ ಹೇಳಿದ ಥರ ಕಾಂಟ್ಯಾಕ್ಟ್ ಔಟ್ಬೌಂಡ್ ಕಾಲ್ಸ್ನ ನೀವು ಮಾಡಬೇಕಾಗತ್ತೆ, ಪ್ರಾಡಕ್ಟ್ಸ್ನ ಸರ್ವಿಸ್ನ ಪ್ರಮೋಟ್ ಮಾಡಬೇಕಾಗತ್ತೆ. ಆಮೇಲೆ ಡೇಟಾಬೇಸ್ನ, ಲೀಡ್ಸ್ನ, ಕ್ಲೈಂಟ್ಸ್ನ ನೀವು ಬಿಲ್ಡ್ ಮಾಡಬೇಕಾಗತ್ತೆ, ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ಬೆನಿಫಿಟ್ಸ್ ಏನು ಅಂತ ಪ್ರಾಡಕ್ಟು ಸರ್ವಿಸ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಕಸ್ಟಮರ್ಸ್ಗೆ ಏನು ಬೇಕೋ ನಾವು ಅದನ್ನು ಸೂಟಬಲ್ ಆಗಿ ಸೊಲ್ಯೂಷನ್ಸ್ ಕೊಡಬೇಕಾಗತ್ತೆ, ಪ್ರೊವೈಡ್ ಮಾಡಬೇಕಾಗತ್ತೆ. ಆಮೇಲೆ ವೀಕ್ಲಿ ಮಂತ್ಲಿ ಸೇಲ್ಸ್ ಟಾರ್ಗೆಟ್ನ ನೀವು ಅಚೀವ್ ಮಾಡಬೇಕಾಗತ್ತೆ. ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಸ್ಟ್ರಾಂಗ್ ಕನ್ವಿನ್ಸಿಂಗ್ ಎಬಿಲಿಟೀಸ್ ಕೇಳಿದ್ದಾರೆ. ಆಮೇಲೆ ಟಾರ್ಗೆಟ್ ಡ್ರೈವ್ನ ಎನ್ವಿರಾನ್ಮೆಂಟ್ ಕೇಳಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ಗೊತ್ತಿದ್ರೆ ಸಾಕು ಅಂತಲೇ ಹೇಳಿದ್ದಾರೆ ಅವರು. ಸೊ ಬೆನಿಫಿಟ್ಸ್ ಬಂದುಬಿಟ್ಟು ಸೆಲ್ ಫೋನ್ ರೀಅಬಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶೆಡ್ಯೂಲ್ ಬಂದುಬಿಟ್ಟು ಡೇ ಶಿಫ್ಟು. ಅವರು 12th PUC ಆಗಿದ್ದರೆ ಮಾತ್ರ ಸಾಕು ಅಂತಲೇ ಹೇಳ್ತಾ ಇರೋರು. ಸೊ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ 1 year, ಟೋಟಲ್ ವರ್ಕ್ 1 year ಪ್ರಿಫರ್ಡ್ ಎಕ್ಸ್ಪೀರಿಯನ್ಸ್ ಬಂದು. ಆಮೇಲೆ ವರ್ಕ್ ಲೊಕೇಶನ್ ಬಂದುಬಿಟ್ಟು ರಿಮೋಟ್ ವರ್ಕ್. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೀವು ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್ ಅಂತ ಬಂದ ಮೇಲೆ ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ಅದು ಆ್ಯಡ್ ಎ CV ಅಂತ ಬರುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.